ನಂದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು. ಚಿಣ್ಣರ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತಾರೆ ನಮ್ಮ ಹಿರಿಯರು. ಅದು ಸತ್ಯವಾದ ಮಾತು. ಮನೆಯ ಮೊದಲ ಪಾಠಶಾಲೆ ಮಕ್ಕಳಿಗೆ. ಮನೆಯಲ್ಲಿ ನಾವು ಮಕ್ಕಳಿಗೆ ಯಾವ ರೀತಿಯ ಸಂಸ್ಕಾರ ಕೊಡ್ತೀವಿ ಪೇರೆಂಟ್ಸು, ಸೊ ಅದೇ ರೀತಿ ಆ ಮಕ್ಕಳ ಒಂದು ಸಂಸ್ಕಾರ, ಒಂದು ಕಲ್ಚರ್ ಬೆಳೆದು ಬರುತ್ತೆ. ಅನೇಕ ಪೇರೆಂಟ್ಸು ತಮ್ಮ ಮಕ್ಕಳು ತಮ್ಮ ಅಕಾಡೆಮಿಕ್ ಜೊತೆಗೆ ಬೇರೆ ಒಂದು ಕಲೆ ಕಲಿಬೇಕು, ಸಂಗೀತ ಆಗಿರ್ಬೋದು, ಡ್ರಾಯಿಂಗ್ ಆಗಿರ್ಬೋದು, ನಾಟ್ಯವಾಗಿರ್ಬೋದು, ವಿಧ ವಿಧವಾದ ಒಂದು ಕಲೆಯಲ್ಲಿ ಈಗ ತುಂಬ ಮಕ್ಕಳು ಆಸಕ್ತಿ ಹೊಂದ್ತಾ ಇದ್ದಾರೆ. ಮಕ್ಕಳಿಗೆ ನಾವು ಕೊಡುವಂಥ ಒಂದು ಪ್ರೋತ್ಸಾಹ ಏನಿದೆ ಪೇರೆಂಟ್ಸ್, ಅದು ಮಕ್ಕಳು ಅದನ್ನು ಅಳವಡಿಸಿಕೊಂಡು ಅನೇಕ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ. ಇಂದಿನ ಮಕ್ಕಳು ನೋಡ್ತಾ ಇರ್ತೀವಿ ನಾವು, ಸಾಕಷ್ಟು ರೀಲ್ಸ್ ಬರುತ್ತೆ, ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತೀವಿ. ಅದೇ ರೀತಿ ಇವತ್ತು ನಮ್ಮೊಂದಿಗೆ ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ಅತಿಥಿಯನ್ನು ಪರಿಚಯ ಮಾಡಿಸ್ತಾ ಇದ್ದೀವಿ. ಅವರ ಹೆಸರು ಭಾರ್ಗವ್ ಅಂತಂದು. ಅವರಲ್ಲಿ ಏನು ವಿಶೇಷತೆ ಇದೆ ಅಂತಂದು ಅವರನ್ನು ಮಾತಾಡಿಸಿದಾಗೆ ಗೊತ್ತಾಗುತ್ತೆ. ಬನ್ನಿ ಎಲ್ಲರೂ ನಮ್ಮ ಭಾರ್ಗವನ ಭೇಟಿಯಾಗೋಣ. ಹಾಯ್ ಭಾರ್ಗವ್. ಹಾಯ್. ಬನ್ನಿ ಇವತ್ತು ನಂದಿವಾಹಿನಿಗೆ ನಿನ್ನ ಪರಿಚಯ ಮಾಡಿಸ್ಕೊಡು. ನನ್ನ ಹೆಸರು ಭಾರ್ಗವ್ ಅಂತ. ನಾನು 4th ಸ್ಟ್ಯಾಂಡರ್ಡ್ NPS ಬನಶಂಕರಿಯಲ್ಲಿ ಓದ್ತಾ ಇದ್ದೀನಿ. ಸೈಕಲ್ ರಿಪೇರಿ ಮಾಡ್ತೀನಿ ಟೈಮ್ ಪಾಸ್ ಟೈಮಲ್ಲಿ. ಆಮೇಲೆ ನಾನು ಮ್ಯೂಸಿಕ್ನ ಜಾಸ್ತಿ ಇಷ್ಟಪಟ್ಟು ಮಾಡ್ತೀನಿ. ಸಂಗೀತ ವೋಕಲ್ ಅಲ್ದೇನೆ ಮತ್ತೆ ಬೇರೆ ಏನಾದರೂ ಕಲಿತಾ ಇದೆಯಾ? ಗಿಟಾರ್, ಹಾರ್ಮೋನಿಯಂ. ಸಂಗೀತ ವೋಕಲ್ ಅಲ್ದೇನೆ ಇನ್ಸ್ಟ್ರೂಮೆಂಟ್ಸು ನುಡ್ಸಕ್ಕೆ ಬರುತ್ತೆ ನಿನಗೆ? ಯಾವ್ಯಾವ ಇನ್ಸ್ಟ್ರೂಮೆಂಟ್ ನುಡಿಸ್ತೀಯ? ಉಕುಲೆಲೆ, ಗಿಟಾರ್, ಮ್ಯಾಂಡೋಲಿನ್, ಹಾರ್ಮೋನಿಯಂ. ಈಗ ನಂದಿವಾಹಿನಿ ವೀಕ್ಷಕರಿಗಾಗಿ ಕೆಲವೊಂದು ನುಡಿಸ್ತೀಯ ನೀನೇನಾದರೂ? ಮೊದಲು ಯಾವ್ದು ನುಡಿಸ್ತೀಯ? ಮೊದಲು ಉಕುಲೆಲೆ ನುಡಿಸ್ತೀನಿ. ಉಕುಲೆಲೆ ನುಡಿಸ್ತೀಯಾ? ತಂದಿದ್ಯಾ ನಿನ್ನ ಜೊತೆಗೆ? ಉಕುಲೆಲೆ ಅಂದ್ರೆ ಏನು ಭಾರ್ಗವ್? ಮೊದಲೇ ಸರಿ ಕೇಳ್ತಾ ಇದ್ದೇನೆ ನಾನು ಇದನ್ನು. ಉಕುಲೆಲೆ ಅಂದರೆ ಗಿಟಾರ್ ಥರನೇ ಇರುತ್ತೆ, ಬಟ್ 4 ಸ್ಟ್ರಿಂಗ್ ಇರುತ್ತೆ. ಓಕೆ. ನನ್ನ ಹತ್ರ ಇರೋದು ಬ್ಯಾರಿಟೋನ್. ಹೌದಾ? ಉಕುಲೆಲೆ. ಅಂದರೆ ನೀನೇ ಟ್ಯೂನ್ ಮಾಡಿರ್ತೀಯ ಅದನ್ನೇ? ಹಾಂ. ಏನು ಯಾವ ಥರ ನುಡಿಸ್ತೀಯ ಅದರಲ್ಲಿ? ಕರ್ನಾಟಕ ಸಂಗೀತನೋ, ಹಿಂದೂಸ್ತಾನಿ ಸಂಗೀತನೋ, ವೆಸ್ಟರ್ನೋ, ಯಾವ ಥರ? ಅದರಲ್ಲಿ ವೆಸ್ಟರ್ನ್ ನುಡಿಸ್ತೀನಿ, ಅದನ್ನು ಕರ್ನಾಟಿಕ್ ಮಿಕ್ಸ್ ಮಾಡ್ತೀನಿ. ಓ, ಎರಡನ್ನು ಮಿಕ್ಸ್ ಮಾಡಿ ನುಡಿಸ್ತೀಯ, ವೆಸ್ಟರ್ನ್ ಆ್ಯಂಡ್ ಕರ್ನಾಟಿಕ್. ವೆರಿ ನೈಸ್. ಈಗ ನುಡಿಸ್ತೀಯಾ ಅದನ್ನು? ಸರಿ ವೀಕ್ಷಕರೇ, ನಮ್ಮ ಭಾರ್ಗವ್ ಇವತ್ತು ನಿಮಗಾಗಿ ಒಂದು ಇನ್ಸ್ಟ್ರೂಮೆಂಟ್ ನುಡಿಸ್ತಾ ಇದ್ದಾರೆ. ಬನ್ನಿ ಅದನ್ನು ಕೇಳೋಣಂತೆ. ತುಂಬ ಚೆನ್ನಾಗಿ ನುಡಿಸಿದೆ ಭಾರ್ಗವ್ ಈ ಉಕ್ಕಲೆಲೆನ. ಧನ್ಯವಾದಗಳು. ತುಂಬ ಇಷ್ಟು ಚಿಕ್ಕ ವಯಸ್ಸಲ್ಲೇ ಇಷ್ಟು ಮಧುರವಾಗಿ ನುಡಿಸಿರೋದು ನಾನು ಮೊದಲು ಸರಿ ಕೇಳಿರೋದು ಮಕ್ಕಳನ್ನ. ಮತ್ತು ನೆಕ್ಸ್ಟ್ ಯಾವುದು ನುಡಿಸ್ತೀಯಾ? ನೆಕ್ಸ್ಟ್ ಎಲೆಕ್ಟ್ರಿಕ್ ಗಿಟಾರ್ ನುಡಿಸ್ತೀನಿ. ಎಲೆಕ್ಟ್ರಿಕ್ ಗಿಟಾರ್, ಸೊ ಅದು ಬರುತ್ತಾ? ಓಕೆ ಸರಿ, ಅದನ್ನು ನಮ್ಮ ವೀಕ್ಷಕರಿಗೆ ಮತ್ತೆ ನುಡಿಸ್ತೀಯಾ ಅದನ್ನು, ಎಲೆಕ್ಟ್ರಿಕ್ ಗಿಟಾರ್ನ? ನುಡಿಸ್ತೀನಿ. ಎಲೆಕ್ಟ್ರಿಕ್ ಗಿಟಾರನ್ನು ಕೂಡ ತುಂಬ ಚೆನ್ನಾಗಿ ನುಡಿಸ್ತೀಯ ಭಾರ್ಗವ ನೀನು. ಧನ್ಯವಾದಗಳು. ನೆಕ್ಸ್ಟ್ ಯಾವ್ದು ನುಡಿಸ್ತೀಯಾ? ಅಕಾಸ್ಟಿಕ್ ಗಿಟಾರ್. ಅಕಾಸ್ಟಿಕ್ ಗಿಟಾರ್ ಏನು? ಅಕಾಸ್ಟಿಕ್ ಗಿಟಾರ್ ಅಂದರೆ? ಅದರಲ್ಲಿ ನೋಟ್ಸ್ ಇರುತ್ತೆ. ಓಕೆ. ಆ ನೋಟ್ಸ್ನ ನೋಡ್ಕೊಂಡು ನುಡಿಸೋದು. ಹೌದು. ನೋಡಿ, ಈಗ ನೋಟ್ಸು ಇದು ಎಲ್ಲ ಎಷ್ಟು ಮಹತ್ವವಾಗಿರುತ್ತೆ ಮಕ್ಕಳಿಗೆ. ಒಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಬೇಕಂತಂದರೆ ಆ ನೋಟ್ಸ್ ಈ ವಯಸ್ಸಲ್ಲಿ ಅದನ್ನು ಕ್ಯಾಚ್ ಮಾಡಿ ಅದನ್ನು ನುಡಿಸ್ಬೇಕು. ಒಂದು ಇನ್ಸ್ಟ್ರೂಮೆಂಟ್ ಅಲ್ಲ, ಮಲ್ಟಿ ಇನ್ಸ್ಟ್ರೂಮೆಂಟ್ಸ್ ನುಡಿಸ್ತಾನೆ. ಸೊ ಅದನ್ನೆಲ್ಲ ಕ್ಯಾಚ್ ಮಾಡಿಕೊಂಡು ಸಿಂಕ್ ಮಾಡಿಕೊಂಡು ಇದೇನು ಒಂದು ಟ್ಯಾಲೆಂಟ್ ಇದೆಯಲ್ಲ, ನಿಜಕ್ಕೂ ಒಂದು ಅಪ್ರಿಷಿಯಬಲ್ ಇದು ಮಕ್ಕಳಿಗೆ.
ಅವ್ರ ಪೇರೆಂಟ್ಸಿಗೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು ಇದಕ್ಕೆ, ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ. ಬನ್ನಿ ನೋಡೋಣ ಹೇಗೆ ನಮ್ಮ ಭಾರ್ಗವ್ ಇವತ್ತು ಅಕಾಸ್ಟಿಕ್ ಗಿಟಾರ್ ನುಡಿಸ್ತಾನೆ ಅಂತಂದು. ಅಕಾಸ್ಟಿಕ್ ಗಿಟಾರ್ನ ತುಂಬ ಚೆನ್ನಾಗಿ ನುಡಿಸ್ತೀಯ ಭಾರ್ಗವ್. ಪ್ರತಿಯೊಂದು ಇನ್ಸ್ಟ್ರೂಮೆಂಟನ್ನು ಅಷ್ಟೇ ಮಧುರವಾಗಿ ನುಡಿಸ್ತಾ ಇದೀಯ ನೀನು. ಈಗ ನೆಕ್ಸ್ಟ್ ಯಾವ್ದು ನುಡಿಸ್ತೀಯಾ? ಹಾರ್ಮೋನಿಯಂ. ಓ, ಹಾರ್ಮೋನಿಯಂ ನುಡಿಸ್ತೀಯಾ? ಹೇಗೆ ಬರೀ ಇನ್ಸ್ಟ್ರೂಮೆಂಟ್ ನುಡಿಸ್ತೀಯಾ, ಹಾರ್ಮೋನಿಯಂ ಅಥವಾ ಅವ್ರ ಜೊತೆಗೆ ಹಾಡು ಹಾಡ್ತೀಯಾ? ಹಾಡು ಹಾಡ್ತೀಯಾ? ಓಕೆ, ಬನ್ನಿ ವೀಕ್ಷಕರೇ, ನಮ್ಮ ಭಾರ್ಗವ್ ಹಾರ್ಮೋನಿಯಂ ಜೊತೆಗೆ ಹಾಡು ಹಾಡ್ತಾನಂತೆ, ಅದನ್ನು ಕೇಳೋಣ. ನೋಡಿದ್ರಲ್ಲ ವೀಕ್ಷಕರೇ, ಇಂದು ನಮ್ಮ ನಂದಿವಾಹಿನಿಯಲ್ಲಿ ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ನಮ್ಮ ಪುಟ್ಟ ಭಾರ್ಗವ್ ಬಾಲ ಕಲಾವಿದ ಎಷ್ಟೊಂದು ಇನ್ಸ್ಟ್ರೂಮೆಂಟ್ಗಳು ನುಡಿಸ್ದ.
ಒಕ್ಕುಲಲೆ, ಹಾರ್ಮೋನಿಯಂ, ಎಲೆಕ್ಟ್ರಿಕ್ ಗಿಟಾರ್, ಮ್ಯಾಂಡೋಲಿನ್ ಮತ್ತು ಹಾರ್ಮೋನಿಯಂ ಜೊತೆಗೆ ವೋಕಲ್ ಕೂಡ ಹಾಡಿದ. ಇಷ್ಟೊಂದು ವಿಧ ವಿಧವಾದ ಒಂದು ಇನ್ಸ್ಟ್ರೂಮೆಂಟನ್ನು ಕಲಿತು ತನ್ನ ಆಟ ಪಾಠಗಳ ಜೊತೆಗೆ ಇದನ್ನು ಅಭ್ಯಾಸ ಮಾಡ್ತಿದ್ದಾನೆ. ಇದಕ್ಕೆ ನಾವು ಅವರ ತಂದೆ ತಾಯಿಗಳಿಗೆ ತುಂಬ ಕೃತಜ್ಞರಾಗಿರುತ್ತೇವೆ. ಯಾಕಂದರೆ ಅವರ ಸಪೋರ್ಟಿಂದನೇ ಇಷ್ಟೆಲ್ಲ ಆಗ್ತಿರೋದು. ಮಕ್ಕಳಿಗೆ ನಾವು ಯಾವ ರೀತಿ ಸಪೋರ್ಟ್ ಮಾಡ್ತೀವಿ, ಯಾವ ರೀತಿ ಸಂಸ್ಕಾರವನ್ನು ಕೊಡ್ತೀವಿ, ಅದು ಮಕ್ಕಳ ಮೇಲೆ ತುಂಬ ಪ್ರಭಾವ ಬೀರುತ್ತೆ. ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ನಮ್ಮ ಭಾರ್ಗವ್. ಇವತ್ತು ಎಷ್ಟೊಂದು ಶ್ರಮಪಟ್ಟು ಅಭ್ಯಾಸ ಮಾಡ್ತಾ ಇದ್ದಾನೆ ಎಲ್ಲ ಸಂಗೀತವನ್ನು. ಇವತ್ತು ಬಾಲಕಲಾವಿದನಾಗಿ ಬಂದಿದ್ದಾನೆ ನಮ್ಮ ಸ್ಟುಡಿಯೋಗೆ. ಮುಂದೆ ಒಂದಿನ ಒಬ್ಬ ದೊಡ್ಡ ಕಲಾವಿದನಾಗಿ ನಮ್ಮ ಈ ನಂದಿ ವಾಹಿನಿಗೆ ಬರಲಿ ಅಂತ ನಾವು ಆಶಿಸ್ತೀವಿ. ಇದೇ ರೀತಿ ನಿಮ್ಮೆಲ್ಲ ವೀಕ್ಷಕರ ಆಶೀರ್ವಾದ ಕೂಡ ಈ ಪುಟ್ಟ ಬಾಲಕನ ಮೇಲೆ ಇರಬೇಕು, ಕಲಾವಿದನ ಮೇಲೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಒಬ್ಬ ಪುಟ್ಟ ಕಲಾವಿದರೊಂದಿಗೆ ಬರ್ತಾ ಇದ್ದೇವೆ. ನಮಸ್ಕಾರ.